ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ದ ಚಾನೆಲ್. ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗಾಯಿತು ನಿಮ್ಮ ಮನೆಯಲ್ಲಿ ಹಬ್ಬ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಫಸ್ಟ್ ಆಫ್ ಆಲ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನಾವು ಈ ಹಬ್ಬನ ತುಂಬ ಸಿಂಪಲಾಗಿ ಮಾಡ್ತೀವಿ. ವರ್ಷದಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತೀನಿ, ಲಕ್ಷ್ಮಿನ ಕೂರಿಸಿ ಎಲ್ಲ ಗೆಸ್ಟ್ ಎಲ್ಲ ಬರ್ತಾರೆ. ಬಟ್ ಅದು ದೀಪಾವಳಿಗಾಗಿರುತ್ತೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಿಂಪಲ್ ಆಗಿ ಮನೆಯಲ್ಲಿ ಪೂಜೆ ಮಾಡ್ತೀನಿ. ಸೊ ಆ ಕ್ಲಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ಇವತ್ತು ಹಬ್ಬದ ದಿನ ಹಬ್ಬದ ಅಡುಗೆ ಮಿಸ್ ಆಗಬಾರ್ದು ಅಲ್ವಾ. ನಮ್ಮ ಕುಕ್ ಸ್ವೀಟಾಗಿ ಅವ್ರು ಏನೆಲ್ಲ ಸ್ಪೆಷಲ್ ವೆರೈಟೀಸ್ ಮಾಡಿದ್ರು ಎಲ್ಲದನ್ನ ಕಳಿಸ್ಕೊಟ್ಟಿದ್ದಾರೆ ಗೊತ್ತಾ. ಸಮ್ ಸರ್ಪ್ರೈಸ್. ಅವ್ರು ಆ್ಯಕ್ಚುಲಿ ಹೇಳಿದ್ರು ಹೋಳಿಗೆ ವಾಂಗಿಬಾತ್ ಕಳಿಸ್ಕೊಡ್ತೀನಿ ನಿಮಗೆ ಹಬ್ಬದ್ದು ಅಂತ. ಸೊ ಓಕೆ ಅಂತ. ಬಟ್ ನೋಡಿದ್ರೆ ತುಂಬಾ ವೆರೈಟೀಸ್ ಕಳಿಸ್ಕೊಟ್ಟಿದ್ದಾರೆ. 1 2 3 4 5 6 7 8 ವೆರೈಟೀಸ್ನ ಕಳಿಸ್ಕೊಟ್ಟಿದ್ದಾರೆ. ಹತ್ರ ಬಂದು ತೋರಿಸ್ತೀನಿ. ಹಬ್ಬದ ಟೈಮ್ಗೆ ಯೂಟ್ಯೂಬ್ ವೀಡಿಯೋಸ್ ನೋಡೋದೇ ಒಂಥರ ಚಂದ ಅಲ್ವಾ. ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ರೀತಿನಲ್ಲಿ ಮಾಡಿರ್ತಾರೆ. ಹೇಗೆ ಮಾಡಿರ್ತಾರೆ ಅಂತ ಕುತೂಹಲ ಇದ್ದೇ ಇರುತ್ತೆ. ಇನ್ನು ಕೆಲವೊಂದು ಹೆಣ್ಮಕ್ಳಿಗೆ ಈ ಭಾವನೆ ಬರೋದೇನೋ ಸಹಜ. ಇವ್ರ ಮನೇಲಿ ಈ ಥರ ಎಲ್ಲ ಮಾಡಿದ್ದಾರೆ, ನಮಗೂ ಈ ಥರ ಮಾಡ್ಬೇಕನ್ನೋ ಆಸೆ ಇರುತ್ತೆ ಅಂತ. ನೆನಪಿರಲಿ, ದೇವರು ಯಾವತ್ತೂ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ಈ ರೀತಿಯೇ ಪೂಜೆ ಮಾಡಬೇಕು ಅಂತ. ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ಸಿಂಪಲ್ ಆಗು ಮಾಡಿ ಅಥವಾ ಗ್ರ್ಯಾಂಡ್ ಆಗು ಮಾಡಿ, ಬಟ್ ನಿಮ್ಮ ಮನಸ್ಸಿಗೆ ಅದು ಖುಷಿ ಸಂತೋಷವನ್ನು ತಂದುಕೊಡ್ಬೇಕು. ಸೊ ಇದಾಗಿತ್ತು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ದಿನದಂದು ಮಾಡಿರುವಂಥ ಪೂಜೆ ಗೊತ್ತಾ. ಇನ್ನೇನು ಪೂಜೆ ಎಲ್ಲ ಮುಗಿಯಿತು ಅಂದಮೇಲೆ ನನಗೆ ಈ ವರ್ಷ 3 ಮನೆಯಿಂದ ಅರ್ಶಿನ ಕುಂಕುಮ ಬಂದಿತ್ತು. ಫುಲ್ ಖುಷಿಯಾಗಿತ್ತು. ಬನ್ನಿ ಹಾಗೆ ನಿಮ್ಮ ಜೊತೆ ಎಲ್ಲ ಡೀಟೇಲ್ಸ್ ಆಗಿ ಶೇರ್ ಮಾಡ್ತೀನಿ. ಒಂದಷ್ಟು ವೆರೈಟೀಸ್ ಇಲ್ಲಿದೆ. ಹಬ್ಬಕ್ಕೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಅಡುಗೆನ ಮಾಡಿದ್ರಿ. ಈ ಒಂದು ಹಬ್ಬ ಕೆಲವೊಬ್ಬರಿಗೆ ತುಂಬಾ ವಿಶೇಷವಾಗಿರುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಅವ್ರು ಫಾಲೋ ಮಾಡ್ಕೊಂಡು ಬಂದಿರ್ತಾರಲ್ವ ಅವ್ರ ಅಮ್ಮನ ಮನೆಯಿಂದ. ಸೊ ಹಾಗಾಗಿ ಇದು ಬಂದಿರುವಂಥ ಫುಡ್ ವೆರೈಟೀಸ್. ಹೋಳಿಗೆ, ಇಲ್ಲಿ ಕಾಳು ಪಲ್ಯ, ಮತ್ತು ಬೀನ್ಸ್ ಪಲ್ಯ, ಕೋಸಂಬರಿ, ರಸಮ್, ಮತ್ತು ಇನ್ನೊಂದು ಸಾರು, ಪಾಯಸ, ಜೊತೆಗೆ ವಾಂಗಿಬಾತ್. ಫುಲ್ ಖುಷಿಯಾಗಿತ್ತು ನನಗೆ. ಹಬ್ಬದ ದಿನದಂದು ನಾನು ನನ್ನ ಫ್ರೆಂಡ್ ಮನೆ ಕೂಡ ಹೋಗಿದ್ದೆ ಗೊತ್ತಾ. ಹಬ್ಬ ಅಂದ್ರೇ ಒಂಥರ ಕಲೆ ಬಂದ್ಬಿಡುತ್ತೆ ಹೆಣ್ಮಕ್ಳಿಗೆ. ಏನಂತೀರಾ? ಹಲೋ, ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಆಮ್ ಸೋ ಹ್ಯಾಪಿ ದೀಕ್ಷಿತಾ ಲೈಕ್ ನಮ್ಮ ಮನೆಗೆ ಬಂದಿದ್ದಾರೆ. ಒಂದೇ ಆಸೆ ಇರೋದು, ಎಲ್ಲರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿನ ಕೊಟ್ಟು ಕಾಪಾಡಲಿ ಅಂತ ದೇವರು. ಜೊತೆಗೆ ಯಾವುದೇ ರೀತಿ ಕಷ್ಟ ಬರಲಿ ಅದನ್ನು ಧೈರ್ಯದಿಂದ ಎದುರಿಸುವಂಥ ಶಕ್ತಿ ಕೂಡ ಕೊಡಲಿ ಅಂತ. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡಿರುವಂಥ ಡೆಕೋರ್. ಬ್ಯೂಟಿಫುಲ್ ಆಗಿತ್ತು. ದೇವರು ಅಲಂಕಾರ ಆಗಿರ್ಬೋದು, ಅಲ್ಲಿ ಇಲ್ಲಿ ಇಟ್ಟಿರುವಂಥ ಡೆಕೋರ್ ಐಟಮ್ಸ್ ಆಗಿರ್ಬೋದು. ಬಿಸಿ ಬಿಸಿ ವಡೆ ಮಾಡಿದ್ರು ನಾನು ಹೋಗಿದ ತಕ್ಷಣನೇ ಆಂಟಿ. ಆ್ಯಂಡ್ ವೆರೈಟಿ ಫುಡ್ ಕೂಡ. ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು, ಅಲಂಕಾರ ಮಾಡೋದು, ದೇವ್ರನ್ನ ತುಂಬ ಕೆಲಸ ಇರುತ್ತೆ. ಗಂಡು ಮಕ್ಳಿಗೆ ತಿನ್ನೋದು, ಓಡಾಡೋದು ಅಷ್ಟೇ ಅಲ್ವಾ. ಫುಲ್ ನಗು. ಇಲ್ಲ ಆಂಟಿಗೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಆಂಟಿ ಫುಲ್ ಸುಸ್ತಾಗಿದೆಯಾ ಬೆಳಿಗ್ಗೆಯಿಂದ? ಹೌದಾ? ನಿಮ್ಮ ಮಗ ಏನು ಹೆಲ್ಪ್ ಮಾಡಿದ್ರು? ಎಲ್ಲ ಮಾಡಿದ್ದೀನಿ. ಹಬ್ಬಕ್ಕೆ ಎಷ್ಟು ಸ್ಪೆಷಲ್ ಅನ್ನಿಸ್ತಾ ಇದೆ ಗೊತ್ತಾ ಈ ವರ್ಷ. ನಮ್ಮ ಮನೆಯಲ್ಲಿ ಹಬ್ಬ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡದೇ ಇದ್ರು, ತುಂಬಾ ಸಿಂಪಲ್ ಆಗಾದ್ರು ನಮ್ ಕುಕ್ ಒಂದಷ್ಟು ಅಡುಗೆನ ತಂದ್ಕೊಟ್ರು. ಸೊ ದೀಪು ಅವರು ಅದನ್ನ ತಿಂದ್ರು. ಇವಾಗ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಬಂದ್ಮೇಲೆ ಆಂಟಿ ಎಷ್ಟು ವೆರೈಟೀಸ್ ನ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ ಗೊತ್ತಾ. ಏನಂಟಿ ಇದು? ಪಲಾವು, ವಡೆ, ಆಮೇಲೆ ಆಲೂಗಡ್ಡೆ ಪಲ್ಯ, ಮೊಸರು ಬಜ್ಜಿ, ಕೋಸಂಬರಿ, ಒಬ್ಬಟ್ಟು. ನಿಜ ಹೇಳ್ಬೇಕಾದ್ರೆ ನಾನು ಊಟ ಮಾಡಿಲ್ಲ. ತಿಂಡಿ ತುಂಬಾ ಲೇಟ್. ಪೂಜೆ ಮಾಡಿ ಆಮೇಲೆ ಯೋಗ ಮಾಡಬೇಕು ಅಂತ ಅನ್ಕೊಂಡು ನಾನು ತಿಂಡಿ ತಿಂದಿದ್ದೆ ಒಂದು 12 ಗಂಟೆ ಆಗಿದೆ. ಸೊ ಆಮೇಲೆ ಹೊಟ್ಟೆ ಹಸುವಾಗಿಲ್ಲ ಅಂತ ಇವಾಗ ಡೈರೆಕ್ಟ್ ಆಗಿ ಬಂದಿದ್ದೀನಿ. ಊಟ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ಆಂಟಿ ವಡೆ, ಒಬ್ಬಟ್ಟು ಇದೆ ಅಂದ್ರ. ಸೊ ಮನ್ಸಿಗೆ ಅನ್ನಿಸ್ತು ಒಂದ್ ಸ್ವಲ್ಪ ತಿನ್ನೋಣ ಅಂತ. ಸೊ ಇಷ್ಟು ವೆರೈಟೀಸ್ ಹಾಕೊಂಡಿದ್ದಾರೆ, ಅದನ್ನ ತಿನ್ಬೇಕು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಒಳ್ಳೆ ಮನ್ಸಿಂದ ಎಲ್ಲ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತಾರಲ್ಲ. ಸೊ ನನಗೂ ಹಬ್ಬದ ಅಡಿಗೆ, ಹಬ್ಬದ ಊಟ ಮಾಡುವಂತ ಒಂದು ತಿನ್ನೋಣ. ಬಿಸಿ ಬಿಸಿ ಇವಾಗಷ್ಟೇ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೈ ಫೇವ್ರೇಟ್ ಗೊತ್ತಾ? ಯಾವುದು ನಿಮ್ಮ ಫೇವ್ರೇಟ್? ಕಾಯಿ ಹೋಳಿಗೆ. ಓಕೆ, ದಟ್ ಇಸ್ ಬೇಳೆ. ಕಾಯಿ ಹೋಳಿಗೆ ಅಲ್ಲ, ಬೇಳೆ ಹೋಳಿಗೆ. ದೀಪು ಇಲ್ಲಿ ಬ್ಲೇಕ್ ನನಗೆ ಮಿಸ್ ಆಯ್ತಲ್ಲ ಹಬ್ಬದ ದಿನ ವಡೆ. ನೆಕ್ಸ್ಟ್ ಟೈಮ್ ಕರ್ಕೊಂಡ್ ಬಂದ್ಬಿಡಿ ಅಷ್ಟೇ. ಹರಿ ಸೋ ರಿಚ್ ಆಯ್ತು. ಅವ್ರ ಮನೆಯಲ್ಲಿ ಬರೀ ಈ ತರದೇ ಪಾತ್ರೆ ಇರೋದು, ಬರೀ ಇಂಥವೇ ಪಾತ್ರೆ ಇರೋದು. ಅಂಡ್ ಅದೊಂದು ತರೋದಕ್ಕೆ ಚೆನ್ನೈ ತನಕ ಹೋಗಿದಾರಲ್ಲ. ಏನಿದು? ನಾನು ಡ್ರೈ ಫ್ರೂಟ್ಸ್ ತಂದಿದ್ದೀನಿ. ನೀವು ಸ್ವೀಟ್ಸ್ ಎಲ್ಲ ತಿನ್ನಲ್ಲ ಅಲ್ವಾ. ಸೊ ಹೆಲ್ದಿ ಪರ್ಸನ್ಗೆ ಹೆಲ್ದಿ ಆಗಿರುವಂತ ಸ್ವೀಟ್. ಓಕೆ, ಇದ್ರಲ್ಲಿ ನನ್ನ ಫೇವ್ರೇಟ್ ಯಾವುದು ಗೊತ್ತಾ? ಇದು. ಅದೆಲ್ಲ ತಿಂತೀರ ನೀವು? ತಿಂತೀರಾ? ಸೂಪರ್ ಅಲ್ಲ? ಅವನು ತಿಂತಾನೆ.
ನಂದು ಸ್ಟಾಕ್ ಇರುತ್ತೆ ನನ್ನ ಬ್ಯಾಗಲ್ಲಿ ಯಾವಾಗ. ಫಸ್ಟ್ ಟೈಮ್ ನಾನು ಹರಿ ಅವರ ಮನೆಗೆ ಹೋಗಿ ಅವರ ಅಮ್ಮ ಅವ್ರ ಬ್ರದರ್ನೆಲ್ಲ ಮೀಟ್ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ನಾನು ಹೋಗಿ ಟೈಮ್ಗೆ ಸಂಜೆ ಪೂಜೆ ಕೂಡ ಮಾಡ್ತೀವಿ ಅಲ್ವಾ, ಸೊ ಅದನ್ನು ಆಂಟಿ ಮಾಡ್ತಾಯಿದ್ರು. ಆ್ಯಂಡ್ ಐ ಆಮ್ ಸೋ ಲಕ್ಕಿ ದ್ಯಾಟ್ ದೇವ್ರ ಪೂಜೆ ನನಗೂ ಮಾಡುವಂಥ ಚಾನ್ಸ್ ಸಿಕ್ತು ಅಂತ. ಇನ್ನೇನು ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಬಟ್ ಅದಕ್ಕೂ ಮುಂಚೆ ಅರಿಶಿನ ಕುಂಕುಮ ಬಳೆ ಕೊಡೋದು, ಈ ಶಾಸ್ತ್ರ ಅಂದ್ರೇ ಎಷ್ಟು ಚಂದ. ನಂಗೆ ಫುಲ್ ಖುಷಿ ಗೊತ್ತಾ, ಆ ದಿನ ಫುಲ್ ಕೈನಲ್ಲಿ ಬಳೆನೇ ತುಂಬೋಗಿತ್ತು. ಇದ್ರ ನಡುವೆ ಒಂದು ವಿಷಯ ನೆನಪಾಯ್ತು ನನಗೆ. ನನ್ನ ರೀಸೆಂಟಾಗಿ ಜ್ಯುವೆಲ್ರಿ ವಿಡಿಯೋ ಹಾಕಿದ್ರ ವಿಡಿಯೋದಲ್ಲಿ ಕಾಮೆಂಟ್ ಸೆಕ್ಷನ್ನ ಮಿಸ್ ಮಾಡಬೇಡಿ, ನೀವು ಹೋಗಿ ನೋಡಿ. ಈ ವಿಡಿಯೋ ಆದಮೇಲೆ ಸಚ್ ಕ್ಯೂಟ್ ಕಾಮೆಂಟ್ಸ್ ಇತ್ತು ಗೊತ್ತಾ. ಆ ವಿಡಿಯೋ ಲಿಂಕ್ನ ಹಾಕಿರ್ತೀನಿ, ನೀವು ಮಿಸ್ ಮಾಡಿದ್ರೆ ಅಕಸ್ಮಾತಾಗಿ. ಇಲ್ಲಿಂದ ಹಾಗೆ ನಾವು ಮೇಲ್ಗಡೆ ಸೆಕ್ಷನ್ಗೆ ಹೋಗಿದ್ವಿ. ಹಾಗೆ ಇಲ್ಲಿ ಮೇಲ್ಗಡೆ ಬಂದೆ. ಹರಿಯವ್ರ ಮನೆಯಲ್ಲಿ ಈ ಥರದ ಸುಮಾರು ಪಾತ್ರೆ ಇದೆ ಅಂತ ಅಂದ್ರಲ್ಲ, ಇದು ಬ್ರಾನ್ಸ್ ಅಂಡ್ ಇದು ಬ್ರಾಸ್. ಕಲರ್ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ, ಹಾಗೆ ವೇಟ್ ಡಿಫ್ರೆನ್ಸ್ ಕೂಡ ಇದೆ ಆಯ್ತಾ. ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಐ ರಿಯಲಿ ಲೈಕ್ ಇಟ್. ಎಲ್ಲ ರೀತಿಯ ಕಲೆಕ್ಷನ್ಸ್ ಇದೆ. ಇಮ್ಯಾಜಿನ್ ಈ ಥರ ಹೆಲ್ತ್ ಆಸ್ಪೆಕ್ಟ್ ಬಗ್ಗೆ ಯೋಚನೆ ಮಾಡಿ ಈ ಥರದೇ ಪಾತ್ರನಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಇಟ್ಸ್ ನಾಟ್ ಈಸಿ. ಬಿಕಾಸ್ ಆಬ್ವಿಯಸ್ಲಿ ನಾವು ಯೋಚನೆ ಮಾಡ್ತೀವಿ ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಬಾಳಿಕೆ ಹಿಂಗೆ ಬರುತ್ತೆ, ಮೇಂಟೆನೆನ್ಸ್ ಕೂಡ ಹಾಗೆ ಇರುತ್ತೆ ಅಲ್ವಾ. ಬಟ್ ನಾನಂತೂ ಫುಲ್ ಇಂಪ್ರೆಸ್ ಆಗಿದ್ದೀನಿ. ನಮ್ಮ ಅಮ್ಮನಿಗೂ ಅಂತೂ ತುಂಬ ಇಷ್ಟ ಆಗಿರುತ್ತೆ ಇದೆಲ್ಲ. ಸೋ ನೈಸ್ ಅಲ್ಲ, ಅವ್ರಿಗೂ ಇಷ್ಟ ಆಯ್ತಲ್ಲ. ಸಿ ಕಂದ ಫಿಂಗರ್ ಹಿಂಗೆ ಇಲ್ಲ, ತುಂಬ ಜಿಗಿಮಿಗಿ ಆಗುತ್ತಲ್ಲ, ಇದು ಬೇಡ ಅಲ್ಲ, ಜಿಗಿಮಿಗಿ ಆಗುತ್ತಲ್ಲ. ಇದು ಹೆಂಗಿದೆ ಬೇಬಿ, ಚೆನ್ನಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಲ್ಲ. ಏನ್ಕಲ್ಲ ಒಂದು ನಾನು ಇಲ್ಲ ಹೂನು ಇಲ್ಲ, ನಿಂಗೆ ಎಲ್ಲ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯಾವುದು ಅಂತ ಹೇಳಿ. ಓಹೋ, ಡೈಲಾಗ್ ಬೇರೆ ಹೊಡೆಯೋದಕ್ಕೆ ಶುರು ಮಾಡಿದ್ದೀರಾ ನೀವು. ಹಾಂ ಸರಿ, ಇದು ಹಾಕ್ತೀನಿ, ಏನೋ ಒಂದು ಇಯರಿಂಗ್ಸ್ ಹಾಕ್ತೀನಿ. ಸ್ಮೆಲ್ಸ್ ನೈಸ್ ಬೇಬಿ, ನೈಸ್ ಬೇಬಿ. ಇದು ಮಾಮಾವತ್ ಅವ್ರದ್ದು ಇಂಟು ದ ವ್ಯಾಲಿ ಅನ್ನೋ ಪರ್ಫ್ಯೂಮ್. ಇಷ್ಟೊತ್ತು ಅಂದರೆ ಇಷ್ಟು ಸಮಯ ಅವರು ಸ್ಕಿನ್ ಕೇರ್, ಬಾಡಿ ಕೇರ್ ಎಲ್ಲ ಮಾಡ್ತಾ ಇದ್ರು. ಇವಾಗ ಪರ್ಫ್ಯೂಮ್ ಲಾಂಚ್ ಮಾಡಿದ್ದಾರೆ. ಆ್ಯಂಡ್ 2 ಫ್ರೇಗ್ರೆನ್ಸಸ್ ಇದೆ, 2 ಕೂಡ ಇದೆ. ಇವತ್ತು ಐ ಆಮ್ ಇನ್ ದ ಮೂಡ್ ಆಫ್ ಇಂಟು ದ ವ್ಯಾಲಿ ಅಂತ ಇದನ್ನು ಹಾಕಿದ್ದೀನಿ. ವೆರಿ ನೈಸ್ ಸಟಲ್ ಸ್ಮೆಲ್ ಬೇಕು ಆ್ಯಂಡ್ ಸೇಫ್ ಟು ದ ಸ್ಕಿನ್. ಯಾಕೆ ಅಂದರೆ ಡರ್ಮಟಾಲಜಿಕಲಿ ಟೆಸ್ಟೆಡ್, ಸೊ ಸ್ಕಿನ್ ಮೇಲೆ ಹಾಕ್ತೀವಲ್ಲ ಪರ್ಫ್ಯೂಮ್, ಸೇಫ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಹಾರ್ಶ್ ಸ್ಮೆಲ್ ಇಷ್ಟಪಡಲ್ಲ ಅಲ್ಲ ಕೆಲವರು, ಸೊ ಅದಕ್ಕಂತ ಮೈಲ್ಡ್ ಫ್ರೇಗ್ರೆನ್ಸ್ ಇದೆ. ಇದ್ರ ಜೊತೆಗೆ ಅವರು ಇನ್ನೊಂದು ಕೂಡ ಆ್ಯಡ್ ಮಾಡಿದ್ದಾರೆ, ಬಿಕಾಸ್ ಇಂಟು ದ ಸನ್ಸೆಟ್ ಅಂತ. ಅಂದರೆ ಕೆಲವ್ರಿಗೆ ಸಿಟ್ರಸ್ ಸ್ಮೆಲ್ ಇಷ್ಟ ಇರುತ್ತಲ್ಲ ಅಂಥವ್ರಿಗೆ ಚೆನ್ನಾಗಿ ಅನಿಸುತ್ತೆ. ನನಗೆ ಈ ಸ್ಮೆಲ್ ಮಾಡ್ತಾ ಇದ್ರೆ ಐ ಕ್ಯಾನ್ ಇಮ್ಯಾಜಿನ್ ಆಫೀಸ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ಅಂತ. ಇದು ಹಾಗೆ ಸುಮ್ಮನೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕಾದ್ರೆ, ಕಾಲೇಜ್ಗೆ, ಡೇಟ್ ನೈಟ್ಗೆಲ್ಲ ಚೆನ್ನಾಗಿರುತ್ತೆ ಈ ಫ್ರೇಗ್ರೆನ್ಸ್. ನಿಮಗೆ ಬೇಕು ಅಂದರೆ ಚೆಕ್ ಮಾಡಿ ಆಯಿತಾ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಎಲ್ಲ ಡೀಟೇಲ್ಸ್. ಹಾಗೆಯೇ ಆ್ಯಸ್ ಯೂಶುವಲ್ ನನ್ನ ಕೂಪನ್ ಕೋಡ್ VEEK 2024 ಅಂತ ಯೂಸ್ ಮಾಡಿದ್ರೆ ನಿಮಗೆ 20% ಆಫರ್ ಕೂಡ ಸಿಗುತ್ತೆ. ನೈಕಾ, ಫ್ಲಿಪ್ಕಾರ್ಟ್, ಅಮೆಝಾನ್, ಪರ್ಪಲ್, ಮಾಮಾಅರ್ತ್ ಸ್ಟೋರ್ಸ್, ಮಾಮಾಅರ್ತ್ ವೆಬ್ಸೈಟ್ ಎಲ್ಲ ಕಡೆನೂ ಒಂದು ಪ್ರಾಡಕ್ಟ್ ನಿಮಗೆ ಸಿಗುತ್ತೆ. ಓಕೆ, ಲಿಂಕ್ನ ಹಾಕಿರ್ತೀನಿ, ಮರಿಬೇಡಿ. ಓಕೆ, ಸೊ ಬೇಸಿಕಲಿ ನನ್ನ ಫ್ರೆಂಡ್ ಒಂದು ಹೊಸ ಮೇಕಪ್ ಸ್ಟುಡಿಯೋನ ಓಪನ್ ಮಾಡ್ತಾ ಇದ್ದಾರೆ ಆಯಿತಾ. ಸೊ ಮಲ್ಲೇಶ್ವರಂ ತನಕ ಇವಾಗ ಹೋಗಬೇಕು. ನಾನು ಈ ಔಟ್ಫಿಟ್ ಹಾಕಿದ್ದೆ, ನಾನು ತೊಗೊಂಡಿದ್ದಾನೆ 1 year ಆಯಿತು. ನಾನು ಇದರದೊಂದು ವೀಡಿಯೋ ಮಾಡಿದ್ದೆ, ಆಮೇಲೆ ಹಾಕಲೇ ಇಲ್ಲ. ಯಾವುದಾದ್ರೂ ದಿನ ಹಾಕಿದ್ರೆ ಆಯಿತು ಅಂತ. ಇವತ್ತು ಅಂದ್ಕೊಂಡೆ ಬೇಡ, ಆಯ್ತು ಬೇರೆ ದಿನ ಹಾಕೋಣ. ನಾನು ಅಂದ್ಕೊಂಡೆ ತುಂಬ ಸ್ಪೆಷಲ್ ಆಗಿರುವಂಥ ಔಟ್ಫಿಟ್, ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ ಅಂತ. ಬಟ್ ದೀಪು ಅಂದರು ಈ ಔಟ್ಫಿಟ್ ಏನು ಚೆನ್ನಾಗಿಲ್ಲ, ಇದೇನಾಗ ಹಾಕ್ತಾ ಇದೆಯಾ ಅಂತ. ನಾನು ಅಂದೆ ಡೋಂಟ್ ವರಿ, ನಾನು ಫುಲ್ ರೆಡಿ ಆಗ್ತೀನಿ, ಆಮೇಲೆ ನೀವು ಹೇಳಿದ್ದು. ಇವಾಗ ಹೇಗೆ ಅನ್ನಿಸ್ತಾ ಇದೆ ಬೇಬಿ? ನಿಜ ಹೇಳ್ಬೇಕು, ನಿಜವಾಗ್ಲೂ ಚೆನ್ನಾಗಿದೆ. ಅವ್ರು ಓಕೆ ಅವ್ರು ಮೀಡಿಯಂ ಆಗಿದೆ. ಮೀಡಿಯಂ ಆಗಿದೆಯಾ? ಹೌದಾ? ದೀಪುಗೆ ಮೋಸ್ಟ್ಲಿ ನಿಮ್ಗೆ ಕಲರ್ ಇಷ್ಟ ಆಗಿಲ್ಲ, ಸ್ವಲ್ಪ ಡಲ್ ಇದೆಯಂತಲ್ಲ, ಹಳೇದು ಅನ್ನಿಸ್ತಾ ಇದೆಯಲ್ಲ. ಐ ಸೆ ನೋ ಬೇಬಿ, ಇದು ಕಲರೇ ಹಿಂಗೆ. ಕೆಲವೊಬ್ರು ತುಂಬಾ ಪ್ಯಾಸ್ಟಲ್ ಸಟಲ್ ಕಲರ್ಸ್ ಇಷ್ಟಪಡ್ತಾರಲ್ಲ. ನನಗೆ ದೀಪುಗೆ ಬ್ರೈಟ್ ಕಲರ್ಸ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು, ಹಂಗೆ ಇಷ್ಟ. ಬಟ್ ನನಗೆ ಇದು ಇಷ್ಟ ಆಗಿದೆ. ಯಾಕೆ ಹೇಳಿ, ಇಲ್ಲೊಂದು ಚೆನ್ನಾಗಿರುವಂಥ ದೊಡ್ಡ ಫ್ಲವರ್ ಇದೆ ಆ್ಯಂಡ್ ಇದ್ರ ಸ್ಟೈಲ್ ಚೆನ್ನಾಗಿದೆ. ಬ್ಯಾಕ್ ಸೈಡಲ್ಲೂ ಆ ಥರ ಫ್ಲವರ್ ಇದೆ. ಒಂದೊಂದು ಸತಿ ಒಂದೊಂದು ರೀತಿನಲ್ಲಿ ರೆಡಿ ಆಗಬೇಕು ಅಂತ. ಏನು ಶೆಕೆ ಇದೆಯಲ್ಲ ಬೆಂಗಳೂರಲ್ಲಿ, ಐ ಆಮ್ ಸ್ವೆಟ್ಟಿಂಗ್. ಒಂದು ಸ್ವಲ್ಪ ಫ್ಯಾನ್ ಆಫ್ ಮಾಡಿದ್ರೆ ಸಾಕು, ಮಳೆ ಬರೋದೇ ನೋಡಿದ್ರೆ ಇಷ್ಟೊಂದು ಬಿಸಿಲು. ಬೇಗನೆ ಹೊರಟಿದ್ದೆ. ನಾನು ಬಿಫೋರ್ 3 ರೀಚ್ ಆಗ್ತೀನಿ, ಒಂದು ಕಡೆನಲ್ಲಿ ಸ್ಟಾಪ್ ಮಾಡಿ ಗಿಫ್ಟ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ನನಗೆ ಆನ್ ಟೈಮ್ ರೀಚ್ ಆಗೋದಕ್ಕಾಗಿಲ್ಲ. ನಾನು ಕ್ಯಾಬಲ್ಲಿ ಹೋಗ್ತಾ ಇದ್ದೆ. ನಮ್ಮ ಮುಂದೆನೇ ಒಂದು ಆಟೋ ಇತ್ತು, ಅವ್ರು ಒಂದು ಸ್ವಲ್ಪ ಸ್ಪೀಡಾಗಿ ಓಡಿಸ್ತಾ ಇದ್ರು. ಆ ಆಟೋದಲ್ಲಿ ಅಮ್ಮ, ಮಗಳು, ಮಗ 3 ಜನ ಇದ್ದರು. ಆ ಆಟೋ ಪಲ್ಟಿ ಹೊಡಿತು ಓವರ್ಟೇಕ್ ಮಾಡೋದಕ್ಕೆ ಹೋಗಿ. ಮುಂದಿನವಾಗಿ ಇನ್ನೇನು ಡ್ಯಾಶ್ ಆಗ್ತಾರೆ ಅನ್ನೋಷ್ಟೊತ್ತಿಗೆ ಅವರು ಲೆಫ್ಟ್ ಟರ್ನ್ನ ತೊಗೊಂಡ್ರು. ಸೊ ಸ್ಕಿಡ್ ಆಗಿ ಆಟೋ ಪಲ್ಟಿ ಹೊಡಿತಾ ಅಲ್ಲಿ ಇದ್ದಂಥ ಇಬ್ಬರಿಗೆ ತುಂಬ ಏಟಾಗಿತ್ತು. ಸೊ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು
ಹೋಗಿದ್ದೆ ನಾನು. ಅವ್ರ ಜೊತೆ ಒಂದು 3/4 ಗಂಟೆ ಇದ್ದೆ ನಾನು. ಪಾಪ ಯಾರು ಏನು ಅಂತ ನನಗೂ ಗೊತ್ತಿಲ್ಲ, ಅವ್ರಿಗೂ ನಾನು ಯಾರು ಅಂತ ಗೊತ್ತಿಲ್ಲ. ಬಟ್ ನಮ್ಮ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು. ಯಾರಿಗೆ ಯಾವತ್ತೂ ಏನಾಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ. ನಮ್ಮ ಜಾಗ್ರತೆಯಲ್ಲಿ ನಾವು ಇರಬೇಕಾಗುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಹೋಗಬೇಕಾದ್ರೆ 45 ಮಿನಿಟ್ಸ್ ಡಿಲೇ ಆಗಿತ್ತು. ಬಟ್ ಫೈನಲಿ ತಲುಪಿದ್ದೀನಿ ಅನ್ನೋ ಖುಷಿ ಕೂಡ ಇನ್ನೊಂದು ಕಡೆಯಿಂದ. ಫೈನಲಿ ಅಲ್ಲಿ ಅಂತ ಏನೋ ಆಗಿ ಐ ಕೇಮ್ ಹಿಯರ್ ಅಂಡ್ ಪ್ರಕೃತಿ ಅವರ ಮೇಕಪ್ ಸ್ಟುಡಿಯೋ ಅಕಾಡೆಮಿ. ಫೀಲಿಂಗ್ ಸೋ ಹ್ಯಾಪಿ. ಕಂಗ್ರಾಚುಲೇಷನ್ಸ್. ಅಂಡ್ ನಿಮಗೆ ಮೇಕಪ್ ಕಲಿಬೇಕು ಅಂದ್ರೆ ಎಲ್ಲ ಬರಬೇಕು, ಪ್ರಕೃತಿ ಮೇಕಪ್ ಸ್ಟುಡಿಯೋ ಬರಬೇಕು. ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ನಮಗೆ ಗೊತ್ತಿರೋರು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಎಲ್ಲರಿಗೂ ಆಸೆ ಇರುತ್ತೆ ಏನಾದರೂ ಹೊಸದಾಗಿ ನಮ್ಮದೇ ಆದಂಥ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಲ್ವಾ. ಅಲ್ಲಿಂದ ನಾನು ದೀಪು ತಾತ ಮೂವಿ ನೋಡೋದಕ್ಕಂತ ಬಂದ್ವಿ. ಗಣೇಶ್ ಸರ್ ಅವ್ರದ್ದು ಕೃಷ್ಣಂ ಪ್ರಣಯ ಸಖಿ ಅಂತ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಈ ಮೂವಿ. ಫುಲ್ ಹೌಸ್ ಆಗಿತ್ತು ಥಿಯೇಟ್ರಲ್ಲಿ ಗೊತ್ತಾ. ಆಯ್ತು ಕಣಮ್ಮ. ಚೆನ್ನಾಗಿತ್ತಾ? ಗಣೇಶನ್ ಪಿಕ್ಚರ್ ಚೆನ್ನಾಗಿತ್ತು. ಗಣೇಶನ್ ಚೆನ್ನಾಗಿರುತ್ತಾ ಪಿಕ್ಚರ್? ಗಣೇಶನ್ ಪಿಕ್ಚರ್ ಸೋ ಹ್ಯಾಪಿ ಅಲ್ಲ. ಅಲ್ಲ ಎಲ್ಲ ಕೇಳಿದ್ರೆ ವಿಡಿಯೋ ನೋಡ್ತೀವಿ ವಿಡಿಯೋ. ಸೊ ಮೂವಿ ನೋಡಕ್ ಬಂದಿದೀವಿ ಅಲ್ವಾ. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಇವತ್ತು. ನೀವು ವಿಡಿಯೋ ನೋಡ್ತೀವಿ, ನೀವು ವಿಡಿಯೋ ನೋಡ್ತೀವಿ ಅಂತ. ತಾತ ಎಲ್ಲದನ್ನ ನೋಡ್ತಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಎಲ್ಲ ಪರಿಚಯ ಇದ್ದಾರೆ. ಭಾಳ ಖುಷಿ ಅಲ್ಲಿ ಇಲ್ಲಿ ನೋಡೋದೇ. ಇಷ್ಟು ದೊಡ್ಡದಿದೆಯಾ ಈ ಮಾಲು, ಎಷ್ಟಿದೆ, ಎಷ್ಟು ದೊಡ್ಡದಿದೆ. ಬರೀ ನಕ್ಕಿದ್ದು. ನೀವು ನೋಡಬೇಕು ಗಣೇಶ್ ಸರ್ ಅವ್ರಿಗೆ ನ್ಯೂ ಮೂವಿ ತುಂಬ ಚೆನ್ನಾಗಿದೆ. ಲೈಕ್ ಕಾಮಿಡಿನೂ ಇದೆ, ಫ್ಯಾಮಿಲಿ ಮೂವಿ ಥರ ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್. ದೀಪು ಎಲ್ಲಿ ಕೊಟ್ರಮ್ಮ? ನೀನು ಹೋಟೆಲ್ದಲ್ಲೇ ಇರುತ್ತೆ. ಮ್ಯಾಚ್ ಮತ್ತೆ ಹೋಟೆಲ್ ಅಂತ ಹೋಗ್ಲಿ ಬಿಡಿ, ನಾವು ಹೋಗೋಣ ಕಾರಲ್ಲಿ. ಮೂವಿ ನೋಡ್ಕೊಂಡು ಹಾಗೆ ಮನೆಗೆ ಹೋಗಬೇಕಾದ್ರೆ ರಾತ್ರಿ 11:45 ಅಂದರೂ ಈ ರಾಮೇಶ್ವರಂ ಕೆಫೆನಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಜಾತ್ರೆ ಥರ ಜನ. ಇಲ್ಲಿರುವಂಥ ಫುಡ್ ಐಟಮ್ಸ್ನ ಎಷ್ಟು ಇಷ್ಟಪಡ್ತಾರೆ ಅಲ್ವಾ. ಆ್ಯಂಡ್ ಇದರ ನೆಕ್ಸ್ಟ್ ಡೇ ನಾನು ಬೆಳಗಿನ ಜಾವ ಬೇಗ ಎದ್ದು ಒಂದು ಶೂಟಿಗೆ ಹೋಗಬೇಕಾಗಿತ್ತು. ನನ್ನ ಜೊತೆ ತಾತ ಮಾಮ ಎಲ್ಲನೂ ಬಂದಿದ್ರು ಗೊತ್ತಾ. ಇದು ಸ್ಪೆಷಲ್ ಶೂಟ್ ಆಗಿತ್ತು. ನಾನು ದೀಪು ಇತ್ತೀಚೆಗೆ ಸ್ತ್ರೀ 2 ಅನ್ನೋ ಮೂವಿ ನೋಡಿದ್ವಿ. ಅದೂ ತುಂಬ ಚೆನ್ನಾಗಿದೆ, ಕಾಮಿಡಿ ಮೂವಿ ಆ್ಯಂಡ್ ಹಾರರ್ ಮೂವಿ. ಬಟ್ ಇದು ಲೈಟ್ ಹಾರ್ಟೆಡ್ ಫ್ಯಾಮಿಲಿ ಕಾಮಿಡಿ ಮೂವಿ ಥರ ಇದೆ. ಸೊ ಹಿಂದಿ ಮೂವಿ ನೋಡ್ತೀವಿ, ಅದೇ ರೀತಿ ನಮ್ಮ ಕನ್ನಡ ಮೂವಿ ನೋಡಿ ಸಪೋರ್ಟ್ ಮಾಡಲೇಬೇಕು ಅಲ್ವಾ. ಸೊ ಅಂಥ ಒಂದು ಬ್ಯೂಟಿಫುಲ್ ಮೂವಿ ಇತ್ತೀಚೆಗೆ ಬಂದಿದೆ. ನೀವು ಮಿಸ್ ಮಾಡಿಬಿಡಿ ಆಯ್ತಾ. ಐ ಆಮ್ ಶೋರ್ ನೀವು ಅಷ್ಟೇ ಎಂಜಾಯ್ ಮಾಡ್ತೀರಾ ಅಂತ. ಬೆಳಗಿನ ಜಾವ ಬೇಗ ಇಲ್ಲಿ ನಾನು ಮಾಮ ತಾತ ಬಂದಿದ್ವಿ. ಮೇಕಪ್ ಆರ್ಟಿಸ್ಟ್ ಅವ್ರು ಕೂಡ ಬಂದಿದ್ದರು. ರೀಚ್ ಆಗಬೇಕಾದ್ರೆ ಸುಮಾರು 4:15 ಅಷ್ಟು ಆಗಿತ್ತು. ನಮ್ಮ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಇನ್ನು 7:15 ಅಷ್ಟೊತ್ತಿಗೆ ಶೂಟಿಂಗ್ ಶುರು ಮಾಡಿದ್ವಿ. ಈ ಜಾಗ ಎಷ್ಟು ಚೆನ್ನಾಗಿದೆ ಅಂದರೆ ಫೋಟೋಶೂಟ್ಸ್ ಮಾಡಿಸ್ಕೊಳ್ಳೋದಕ್ಕೆ, ಬರ್ತ್ಡೇಗೆಲ್ಲ ಹೇಳಿ ಮಾಡಿಸ್ದಂಗಿದೆ. ಹಾಗೆ ಗೆಸ್ ಮಾಡಿ ನೋಡೋಣ ಏನು ಕಾನ್ಸೆಪ್ಟ್ ವಿಡಿಯೋ ನಾನು ಮಾಡ್ತಾ ಇರ್ಬೋದು ಈಗ ಇಲ್ಲಿ. ಉಡುಪಿ ಹುಡುಗಿ ಅಂದಮೇಲೆ ಕೃಷ್ಣ ಜನ್ಮಾಷ್ಟಮಿ ಅನ್ನೋದು ನಮಗೆ ತುಂಬಾ ವಿಭಿನ್ನವಾಗಿರುತ್ತೆ. ತುಂಬಾ ಸ್ಪೆಷಲ್ ಡೇ ಅದು. ಚಿಕ್ಕ ವಯಸ್ಸಿನೂ ಅಷ್ಟೇ ಜನ್ಮಾಷ್ಟಮಿ ಅಂದರೆ ಏನೋ ಒಂಥರ ಖುಷಿ. ಚೆನ್ನಾಗಿರುವಂಥ ಅಡುಗೆ ಇರುತ್ತೆ ಮನೆಯಲ್ಲಿ, ಸಿಹಿ ತಿಂಡಿಗಳು ಮಾಡ್ತಾರೆ. ಇನ್ನು ನಮ್ಮ ಊರಲ್ಲಿ ದೊಡ್ಡ ಹಬ್ಬ ಥರನೇ ಇರುತ್ತೆ ಅಲ್ವಾ. ಅಲ್ಲಿ ಇಲ್ಲಿ ಹುಲಿ ವೇಷ ಇರುತ್ತೆ, ಏನೋ ಒಂಥರ ಚಂದ ಹಬ್ಬ. ಸೊ ನನಗೆ ಇವಾಗ ಕಾಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇದ್ದೀನಲ್ಲ, ಪ್ರತಿಯೊಂದು ಹಬ್ಬಕ್ಕೆ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡ್ತೀನಿ. ಇನ್ನು ಜನ್ಮಾಷ್ಟಮಿನ ಮಿಸ್ ಮಾಡೋದಕ್ಕಾಗತ್ತಾ? ಇಲ್ಲ. ಹೋದ ವರ್ಷ ಕೃಷ್ಣನ ಜೊತೆ ಮಾಡಿದ್ದೆ, ಈ ಸತಿ ನಾನು ರಾಧೆಯಾಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಿಫ್ರೆಂಟ್ ಲುಕ್. ಹೋದ ವರ್ಷದ ರಾಧೆಗೂ ಈ ವರ್ಷದ ರಾಧೆಗೂ ಆ ಫೋಟೋ ಹಾಕಿರ್ತೀನಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಸೊ ಖುಷಿ ಅನ್ನಿಸ್ತಾ ಇದೆ. ಆ್ಯಂಡ್ ಕಾನ್ಸೆಪ್ಟ್ಗೆ ತಕ್ಕಂಥ ಒಂದು ಲೊಕೇಶನ್ ಕೂಡ ನನಗೆ ಸಿಕ್ಕಿದೆ ಇಲ್ಲಿ. ಬನ್ನರ್ಘಟ್ಟ ರೋಡ್ ಹತ್ರ ಉತ್ತರಹಳ್ಳಿ ಅಂತ. ಸ್ವಲ್ಪ ದೂರ ಇದೆ, 33 ಕಿಲೋಮೀಟರ್ ಇದೆ ಮನೆಯಿಂದ. ಬಟ್ ವರ್ತ್ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಗೊತ್ತಾ. ಹಿಂಗಲ್ಲ ಅಂತ ಹಿಂಗೆ ಹಂಗಾಡಿ ಹೊಸ ಬೈಕು ತಗೊಂಡಿರೋದು ಓಡ್ತಾ ಐತೆ.
ಅದಾ ಆಚೆ ಇತ್ತು ತಾನೇ ಒಳಗೆ ಏನ್ ಗೊತ್ತು? ಸೋ ಕ್ಯೂಟ್ ಅಲ್ವಾ ನನ್ನ ತಾತ. ಇವಾಗ ನನ್ನ ತಾತ ಅಲ್ಲ, ನಿಮ್ಮೆಲ್ಲರ ತಾತ ಕೂಡ. ಬಿಕಾಸ್ ಎಲ್ಲೇ ಹೋದ್ರೂ ನೀವೆಲ್ಲರೂ ಹೇಳ್ತೀರಾ ತಾತನ ಫ್ಯಾನ್ ಅಂತ. ಮೊನ್ನೆ ಮೂವಿಗೆ ಹೋಗಿದ್ದ ಅಲ್ವಾ, ಅಲ್ಲಿನೂ ಎಲ್ಲರೂ ಬಂದು ಮಾತಾಡ್ತಾ ಇದ್ದಾಗ ವಿಡಿಯೋ ನೋಡ್ತೀವಿ ಅಂತಿದ್ರು. ತಾತನಿಗೆ ಅರ್ಥನೇ ಆಗ್ತಿರ್ಲಿಲ್ಲ, ಏನಂತಾರೋ ಈ ಜನ ವಿಡಿಯೋ ನೋಡ್ತಾರೆ ಅಂತಾರೆ, ಅದು ಯಾವ ವಿಡಿಯೋನೋ ಎಲ್ಲಿ ನನ್ನನ್ನು ನೋಡ್ತಾರೋ ಗೊತ್ತಿಲ್ಲ ಅಂತ. ಬಟ್ ಅವ್ರಿಗೆ ಖುಷಿ ಆಗುತ್ತೆ ಎಲ್ಲರೂ ಬಂದು ಮಾತಾಡಿದಾಗ, ಆಯಿತಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಯೇ ನಮ್ಮ ಪ್ರೋತ್ಸಾಹ ಆಗಿರುತ್ತೆ. ಆ್ಯಂಡ್ ಈ ದಿನ 2:30 ಬೆಳಗಿನ ಜಾವ ಎದ್ದು ಎಲ್ಲ ಕೆಲಸ ಶುರು ಮಾಡಿ ಮುಗ್ದಿರೋದು 11 ಗಂಟೆ ಆಗಿತ್ತು. ಬಟ್ ಹೊಸ ಪ್ರಯತ್ನ ನಂದಾಗಿರುತ್ತೆ. ಬಿಕಾಸ್ ಆ ಪ್ರಯತ್ನಕ್ಕೆ ನೀವು ಅಷ್ಟೇ ಪ್ರೀತಿ ತೋರಿಸ್ತೀರಾ, ಖುಷಿ ಅನಿಸುತ್ತೆ. ಮಾಮ ಹೆಂಗಾಯ್ತು? ಟೀ ಕುಡಿಯೋಣ ಅಂದ್ರೆ ಟೀ ಇಲ್ಲ. ಎಲ್ಲ ಚೆನ್ನಾಗಿದೆ. ತಗೊಳ್ಳಿ ಗಾಡಿ ತಗೊಳ್ಳಿ. ಮೊದಲು ಟೀ ಕುಡಿಬೇಕು. ಟೀ ಕುಡಿದು ತಲೆ ನೋವು ಬಂದಿತ್ತು. ಇಷ್ಟೊತ್ತಿಗೆ 2 ಸರಿ ಆಗೋದು. ಹೋಯ್ತಲ್ಲ 8:30. ಚೆನ್ನಾಗಿ ಮಾಡಿದ್ನ ನಾನು? ಓ ಭಾರಿ ಚೆನ್ನಾಗಿ ಮಾಡೋದು. ಹೌದಾ? ಏನು ಮಾಡಿದೆ ನಾನು? ಚೆನ್ನಾಗಿ ಮಾಡಿದಲ್ಲ. ಏನನ್ನ? ಎಲ್ಲ ಥರ ಅಲ್ಲಿ ಇಲ್ಲಿ ರೆಸ್ಟ್ ಮಾಡ್ತೀನಿ. ಏನು ಮಾಡಿದ್ ನಾನು? ನೀನು ಮಾಡಿದೆ ಡ್ಯಾನ್ಸ ಹಂಗೆ ಅನ್ಕೊಂಡು. ಇಷ್ಟರಲ್ಲೇ ಪಾಪ ಎಲ್ಲರಿಗೂ ಹೊಟ್ಟೆ ಹಸಿವು ಕೂಡ ಆಗಿತ್ತು. ಬೆಳಗಿನ ಜಾವ ಬೇಗ ಇದ್ದರೆ ಬೇಗ ಹೊಟ್ಟೆ ಹಸಿವು ಆಗುತ್ತೆ ಅಲ್ವಾ. ಅಷ್ಟೊತ್ತು ಎಲ್ಲ ಇದ್ದು ಪಾಪ ತಾತನೂ ಎಲ್ಲ ನಿದ್ದೆಯಿಂದ ಎದ್ದು ಬಂದು ನನ್ನ ಜೊತೆನೇ ಇದ್ದರು. ಬಿಕಾಸ್ ಇಲ್ಲಿಂದ ನಾನು ಅವರು ಮಾಮ ಮಾಮಿ ಮನೆಗೆ ಹೊರಡಬೇಕಾಗಿತ್ತಲ್ವ. ಬಿಸಿ ಬಿಸಿ ತುಂಬ ಚೆನ್ನಾಗಿರೋಂಥ ಜಾಗದಲ್ಲಿ ಬ್ರೇಕ್ಫಾಸ್ಟ್ ಕೂಡ ಆಗಿ ಮಾಮ ಮಾಮಿ ಮನೆಗೆ ಬಂದಿದ್ವಿ. 480 ಅಂತೆ. ಎಷ್ಟು? 450 ಕೊಡಿ. ನಿಮ್ಮ ಮಾತ್ಗೊಂದು ಬೆಲೆ ಕೊಡ್ತೀನಿ. ಕಮ್ಮಿ ಕೊಡಬೇಕು. ಇನ್ನೂ ಕಮ್ಮಿ ಎಷ್ಟಂದ್ರೆ ಕೊಡೋಣ. ನೀವು ಹೇಳಿದ್ರೆ ನೀವು ಅಷ್ಟೇ ಹೇಳಿದ್ರೆ ಐ ರಿಯಲಿ ಹೋಪ್ ನಿಮಗೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಈ ವರ್ಷ ನನಗೆ ಕೃಷ್ಣನ ಪಾತ್ರ ಮಾಮನೇ ಮಾಡ್ತಾಯಿದ್ರು. ಸೊ ತುಂಬಾ ಡಿಫ್ರೆಂಟಾಗಿ ಮಾಡಿದ್ದೀವಿ. ಆ್ಯಂಡ್ ಐ ರಿಯಲಿ ಹೋಪ್ ನಿಮ್ಗೆ ಆ ವೀಡಿಯೋಸ್ ಇಷ್ಟವಾಗಿರುತ್ತೆ. ನಾನು ಆದಷ್ಟು ಬೇಗ ಹಾಕ್ತೀನಿ, ಆಯಿತಾ. ಇದೇ ರೀತಿ ನೀವು ಪ್ರೀತಿಯಿಂದ ಲೈಕ್, ಶೇರ್, ಸಬ್ಸ್ಕ್ರೈಬ್, ಫಾಲೋ ಮಾಡ್ತಾ ಇದ್ದರೆ ಮತ್ತಷ್ಟು ಪ್ರೋತ್ಸಾಹದಿಂದ ಚೆನ್ನಾಗಿರೋಂಥ ಕಾನ್ಸೆಪ್ಟ್ಸ್ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಓಕೆ. ಆ್ಯಂಡ್ ಎಲ್ಲರೂ ಹುಷಾರಾಗಿರಿ, ಸೇಫಾಗಿರಿ, ಸೇಫಾಗಿ ಟ್ರಾವೆಲ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್.